ಸೆಮ್ ಎಕ್ಸಾಮ್ ಮುಗಿಸ್ಕೊ ಬಂದಿದ್ ನನಗೆ ಈ ಮನೇಲಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಫುಲ್ಲು ಬೋರ್ ಹೊಡಿತಿದೆ. ಆದ್ರೆ ಈ ನಾಯಿ ಆರಾಮಾಗಿ ಆಟ ಆಡ್ಕೊಂಡು ತಿನ್ಕೊಂಡು ಕುಣಿತಾ ಇದೆ ನೋಡಿ ಇಲ್ಲಿ. ನಾನು ತುಂಬಾ ಸತಿ ಅನ್ಕೊಂತೀನಿ ಹೇರ್ ಕಟ್ ಮಾಡಿಸ್ಬಾರ್ದು, ಉದ್ದ ಬಿಡ್ಬೇಕು ಅಂತ. ಆದ್ರೆ ಕೂದಲು ಬಂದ ತಕ್ಷಣ ಏನೋ ಗೊತ್ತಿಲ್ಲ ಹೇರ್ ಕಟ್ ಮಾಡಿಸ್ಬೇಕು ಅನ್ಸುತ್ತೆ. ಅದ್ ಬಿಡಿ, ನಾಯಿಗೆ ಬಿಸ್ಕೆಟ್ ಹಾಕೋಣ ಅಂತ ಬಂದೆ. ಅದೇನೋ ಗೊತ್ತಿಲ್ಲ, ನಾಯಿಗಳಿಗೆ ನಮ್ ಕೈಯಲ್ಲಿ ಏನಾದ್ರೂ ಕಾಣ್ತು ಅಂದ್ರೆ ಎರಡು ಕಾಲ್ನು ಎತ್ತಿ ಮೇಲಕ್ಕೆ ನೆಗಿತಿರ್ತವೆ. ನಮ್ಮಮ್ಮ ತೆಂಗಿನ ಸಸಿಲಿ ನೀರು ಹೋಗ್ತಾ ಇದೆ, ಚೇಂಜ್ ಮಾಡ್ಬಾರೋ ಅಂತ ಅದಕ್ಕೆ ಬಂದೆ ಇಲ್ಲಿ ಚೇಂಜ್ ಮಾಡಕ್ಕೆ. ಮತ್ತೆ ಇಲ್ಲಿ ಫುಲ್ ಗ್ರೀನರಿ ಸಖತ್ತಾಗಿದೆ ಗುರು. ಇಲ್ಲಿ ನೋಡಿ ಬಾಳೆ ಗಿಡ ಹೆಂಗಿದೆ ಫುಲ್ ದೊಡ್ಡದಾಗಿ. ಮನೇಲಿ ಮಾಡಕ್ ಬೇರೆ ಕೆಲಸ ಇಲ್ಲ ಅಂದ್ರು ಇದನ್ನೇ ಹೇಳಿದ್ನಾದ್ರೂ ಮಾಡ್ಬೇಕಲ್ಲ. ಅದಕ್ಕೆ ಮಂಗಗಳು ತೋಟದೊಳಗೆ ಫುಲ್ ಹಾವಳಿ ಮಾಡ್ತಾ ಇತ್ತು. ಹುಡ್ಕೋಕ್ ಹೋಗ್ಬೇಡಿ, ಕಾಣಿಸಲ್ಲ. ನಾನ್ ಬಂದ ತಕ್ಷಣ ಎಲ್ಲಾ ಮಂಗಗಳು ಆ ಕಡೆ ಎಲ್ಲ ಓಡೋಗ್ಬಿಟ್ಟು ನಿಮ್ಗೆ ಎಲ್ಲಿ ತೋರಿಸ್ಲಿ, ನನಗೆ ಸಿಗ್ಲಿಲ್ಲ ನೋಡಕ್ಕೆ. ಇದ್ ನೋಡಿ ನಮ್ಮ ಅಮ್ಮನ್ ಪ್ರೀತಿಯ ಕರ. ನಮ್ಮಮ್ಮ ಮಕ್ಳನ್ ಬೇಕಾದ್ರೂ ಬಿಟ್ಬಿಟ್ಟು ಒಂದ್ ದಿವಸ ಇದ್ಬಿಡುತ್ತೆ, ಆದ್ರೆ ಈ ಕರನ್ ಬಿಟ್ಟಿರಲ್ಲ. ಬ್ಲಾಗ್ ಇಷ್ಟ ಆದ್ರೆ ಬೇಗ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಯೋದಲ್ಲಿ ಲಿಂಕ್ ಇದೆ.